ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡ್ತಾ ಇದ್ದೀರಲ್ವಾ ನನ್ನ ಕೂದಲು ಎಷ್ಟು ತಿಕ್ಕಾಗಿ, ಎಷ್ಟು ಬ್ಲ್ಯಾಕ್ ಆಗಿ, ಎಷ್ಟು ಲಾಂಗ್ ಆಗಿದೆ ಅಂತ. ನನ್ನ ಹೇರ್ಸ್ಗೆ ನಾನು ಒಂದು ಸೂಪರ್ ಆಗಿರೋ ಆಯಿಲ್ನ ಬಳಸ್ತಾ ಬಂದಿದ್ದೀನಿ ಅಂತಲೇ ಹೇಳಬಹುದು. 3-4 ವರ್ಷಗಳಿಂದ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಅವಾಗಿಂದ ನನ್ನ ಕೂದಲು ತುಂಬ ಅಂದರೆ ತುಂಬ ದಟ್ಟವಾಗಿ, ತುಂಬ ತಿಕ್ಕಾಗಿ, ತುಂಬ ಲಾಂಗ್ ಆಗಿ ಬೆಳೀತಾ ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಲಾಂಗ್ ಆಗಿದೆ ಅಂತ, ಎಷ್ಟು ಥಿಕ್ಕಾಗಿ ಮತ್ತು ಎಷ್ಟು ಬ್ಲ್ಯಾಕ್ ಕೂಡ ಇದೆ ಅಂತಲೂ ನೋಡಬಹುದು ನೀವು. ಈ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮಗೂ ನನ್ನ ಥರನೇ ಉದ್ದವಾದ, ದಪ್ಪನೆಯ ಮತ್ತು ಬ್ಲ್ಯಾಕ್ ಆಗಿರೋ ಹೇರ್ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಏನೇನು ಬೇಕನ್ನೋದನ್ನು ನಾನು ಯಾವ ರೀತಿಯಾಗಿ ಆಯಿಲ್ನ ನಾನು ರೆಡಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ನಾನು ತೋರಿಸ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಬನ್ನಿ. ರಿಸಲ್ಟ್ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುತ್ತೆ. ಬನ್ನಿ, ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತೋರಿಸ್ತಾ ಇದ್ದೀನಲ್ವಾ ಈಗ ಗಾಜಿನ ಒಂದು ಡಬ್ಬಿನ ಇದು ನಾನು ಮೊದಲು ಯೂಸ್ ಮಾಡಿರೋಂಥ ಆಯಿಲ್ ಡಬ್ಬಿ. ಇದು ಇವಾಗ ಖಾಲಿ ಆಗಿದೆ. ನಾನು ಒಂದು ಸಲ ರೆಡಿ ಮಾಡಿಕೊಂಡ್ರೆ ಇದನ್ನು 6ರಿಂದ 7 ತಿಂಗಳವರೆಗೂ ನಾನು ಇದನ್ನು ಯೂಸ್ ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ಈ ಆಯಿಲ್ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ಆಯಿಲ್ ಅಂತ ಹೇಳಬಹುದು. ನೀವು ಇದನ್ನು 6ರಿಂದ 7 ತಿಂಗಳು ಅಥವಾ 1 ವರ್ಷದವರೆಗೂ ಇದನ್ನು ಇಟ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಒಂದು ಸಲ ಚೆನ್ನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು. ಇದನ್ನು ನೀವು 6ರಿಂದ 1 ವರ್ಷದವರೆಗೂ ನೀವು ಯೂಸ್ ಮಾಡ್ತಾ ಬರ್ಬೋದು. ನೋಡ್ತಾ ಇದ್ದೀರಲ್ವ, ಎಲ್ಲ ಇಂಗ್ರೀಡಿಯೆಂಟು ನಾನು ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ನಿಮಗೆ ತಿಳಿಸೋದಷ್ಟೇ, ನಾನು ನೋಡಿದರೆ ಎಲ್ಲನೂ ಗೊತ್ತಾಗ್ತಿರ್ಬೋದು ನಿಮಗೆ. ಮೊದಲನೇದಾಗಿ ನಾನು ದಾಸವಾಳದ ಹೂವನ್ನು ಕೂಡ 1ರಿಂದ 2 ದಿನಗಳ ಕಾಲ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಜಾಸ್ತಿ ದಿನ ಇಡೋದ್ರಿಂದ ಕೆಡಬಾರ್ದು ಅಂತ ಅಷ್ಟೇ. ಹಸಿದು ಹಾಕಿದರೆ ಸ್ವಲ್ಪ ಬೇಗನೆ ಹಾಳಾಗುತ್ತೆ ಆಯಿಲ್ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲನೂ ಕೂಡ ನಾನು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ 10ರಿಂದ 12 ದಾಸವಾಳದ ಎಲೆಗಳನ್ನು ತಗೊಂಡಿದ್ದೀನಿ ನಾನು. ದಾಸವಾಳದ ಎಲೆಗಳು ನೋಡ್ತಾ ಇದ್ದೀರಲ್ವ, ಈ ದಾಸವಾಳದ ಎಲೆಗಳು ಕೆಂಪಾದರೂ ಪರವಾಗಿಲ್ಲ, ವೈಟ್ ಆದರೂ ಪರವಾಗಿಲ್ಲ, ಯಾವ ರೀತಿಯಾದ ದಾಸವಾಳದ ಹೂಗಳು ನಿಮಗೆ ಸಿಗುತ್ತೋ ಆ ರೀತಿಯ ದಾಸವಾಳದ ಹೂಗಳನ್ನು ನೀವು ಯೂಸ್ ಮಾಡಬಹುದು. ನಾನು 8ರಿಂದ 10 ದಾಸವಾಳದ ಎಲೆಗಳನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವನ್ನು ಕೂಡ ಅಷ್ಟೇ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಹಸಿದಿನ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಬೇಗ ಹಾಳು ಆಗಬಾರ್ದು ಆಯಿಲ್ ಅಂತ ಹೇಳಿಬಿಟ್ಟು ಎಲ್ಲನೂ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು ಮುಷ್ಟಿಯಷ್ಟು ನಾನು ಕರಿಬೇವನ್ನು ತಗೊಂಡಿದ್ದೀನಿ. ಮತ್ತು ಕರಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಎಳ್ಳು ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಕರಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಲವಂಗನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲವಂಗ ನಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಹೇರ್ ರೀಗ್ರೋತ್ ಆಗಲಿಕ್ಕೆ ಕೂಡ ಈ ಲವಂಗ ನಮಗೆ ಹೆಲ್ಪ್ ಮಾಡುತ್ತೆ. ಆದುದರಿಂದ ಲವಂಗನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮೇಥಿ ಯೂಸ್ ಅಂದರೂ ನಿಮ್ಗೆ ಗೊತ್ತೇ ಇದೆ, ಅದಕ್ಕೋಸ್ಕರ ಮೇಥಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಬ್ಲ್ಯಾಕ್ ಪೆಪ್ಪರ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ನಿಮಗೆ ಆಪ್ಷನಲ್, ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ನೀವು ಆಯಿಲ್ನ ಕ್ಯಾಸ್ಟರ್ ಆಯಿಲ್, ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್, ನಿಮಗೆ ಆಯಿಲ್ ಯಾವ್ದು ಇಷ್ಟ ಇರುತ್ತೋ ಆ ಆಯಿಲ್ನ ನೀವು ಯೂಸ್ ಮಾಡಬಹುದು. ನಾನು ಈ 3 ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಮೇನ್ ಆಗಿ ಕೊಕೊನಟ್ ಆಯಿಲ್, ತುಂಬ ಅಂದರೆ ತುಂಬ ಕೊಕೊನಟ್ ಆಯಿಲ್ನ ನೀವು ತುಂಬ ಜಾಸ್ತಿ ಯೂಸ್ ಮಾಡಿ. ಇದಕ್ಕೆ ತುಂಬ ಎಣ್ಣೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಬಹುದು. ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕೊಕೊನಟ್ ಆಯಿಲ್, ಆದ್ರಿಂದ ಹೇಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಮೇನ್ ಆಗಿ ವಿಟಮಿನ್ ಇ ಕ್ಯಾಪ್ಸುಲ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ನೀವು ನೋಡ್ಕೊಂಬನ್ನಿ ಇವಾಗ.